ವೀಕ್ಷಕರೇ, ಶಿವರಾತ್ರಿ ಮುಗಿತಾ ಇದ್ದ ಹಾಗೆ ಕ್ರಮೇಣವಾಗಿ ಬೇಸಿಗೆಯ ಧಗೆ, ಬಿಸಿಲಿನ ಧಗೆ ಹೆಚ್ಚಾಗ್ತಾ ಹೋಗುತ್ತೆ. ಹನಿ ಹನಿ ನೀರಿಗೂ ಸಹ ರಾಜ್ಯದಲ್ಲಿ ಪರದಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗ್ತಾ ಹೋಗುತ್ತೆ. ಹೀಗಾಗಿಯೇ ಸುಮಾರು ಈ ಹಿಂದಿನ 4-5 ವರ್ಷಗಳಿಂದಲೂ ಸಹ ರಾಜ್ಯ ಸರ್ಕಾರಗಳು ಬೇಸಿಗೆನೇ ಎದುರಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ತಾ ಬರ್ತಾ ಇದ್ದಾರೆ. ಅದರ ಭಾಗವಾಗಿಯೇ ಶುದ್ಧ ನೀರಿನ ಘಟಕ ಸ್ಥಾಪನೆ ಆಗಿರಬಹುದು, ಅಥವಾ ಕೆರೆಗಳನ್ನು ತುಂಬಿಸುವಂಥ ಒಂದು ಪ್ರಕ್ರಿಯೆ ಆಗಿರ್ಬೋದು, ನದಿಗಳಲ್ಲಿ ನೀರಿನ ಮಟ್ಟ ಕುಸಿಯದೆ ನೋಡಿಕೊಳ್ಳುವ ರೀತಿಯಾಗಿರ್ಬೋದು, ಎಲ್ಲ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಇದೆಲ್ಲದರ ನಡುವೆಯೂ ಸಹ ಬೇಸಿಗೆ ಆರಂಭದಲ್ಲೇ ನೀರಿಗೆ ಹಾಹಾಕಾರ ಶುರುವಾಗಿದೆ. ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಭಾರಿ ಸಂಕಷ್ಟ ಶುರುವಾಗಿರುವಂಥದ್ದು. ಬೇಸಿಗೆ ಆರಂಭವಾದರೂ ಸಹ ರಾಜ್ಯ ಸರ್ಕಾರ ಬೇಸಿಗೆಯನ್ನು ಎದುರಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಯನ್ನು ನಡೆಸ್ಕೊಳ್ತಾ ಇಲ್ಲ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ನೀರಿನ ಬೇಡಿಕೆ. ಸಾವಿರಾರು ಶುದ್ಧ ಕುಡಿಯುವ ನೀರಿನ ಘಟಕಗಳು ಸ್ಥಗಿತವಾಗಿದೆ. 31 ಜಿಲ್ಲೆಗಳಲ್ಲಿ 19,407 ಶುದ್ಧ ಕುಡಿಯುವ ನೀರಿನ ಘಟಕಗಳಿವೆ. 2,911 ಶುದ್ಧ ಕುಡಿಯುವ ನೀರಿನ ಘಟಕಗಳು ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ. ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು 16,496 ಘಟಕಗಳು ಮಾತ್ರ. ಸೊ ಬೇಸಿಗೆಯನ್ನು ಎದುರಿಸಲಿಕ್ಕೆ ರಾಜ್ಯ ಸರ್ಕಾರ ಯಾವುದೇ ಬಿಗಿ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ. ಅದಕ್ಕೆ ಸಾಕ್ಷಿ ಅನ್ನುವ ಹಾಗೆ ಈಗ ಈ ಶುದ್ಧ ನೀರಿನ ಘಟಕಗಳು ಮುಚ್ಚಿ ಹೋಗ್ತಾ ಇದ್ದಾವೆ. ರಾಜ್ಯದಲ್ಲಿ ಶುದ್ಧ ನೀರಿನ ಘಟಕಗಳು ಕಾರ್ಯನಿರ್ವಹಿಸ್ತಾ ಇಲ್ಲ. ದಿನದಿಂದ ದಿನಕ್ಕೆ ನೀರಿನ ಅಭಾವ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ. ಜನರು ಹನಿ ಹನಿ ನೀರಿಗೂ ಸಹ ಪರದಾಡಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. 31 ಜಿಲ್ಲೆಗಳಲ್ಲಿ 19,407 ಶುದ್ಧ ನೀರಿನ ಘಟಕಗಳಿವೆ. ಆ ಪೈಕಿ 2,911 ಶುದ್ಧ ನೀರಿನ ಘಟಕಗಳು ಕ್ಲೋಸ್ ಆಗಿದೆ. ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು 16,496 ಶುದ್ಧ ನೀರಿನ ಘಟಕಗಳು ಮಾತ್ರ. ಹೀಗಿರುವಂಥ ಸಂದರ್ಭದಲ್ಲಿ ಮುಂದೆ ಈಗಿನ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ವೇಳೆಗೆ ಪರಿಸ್ಥಿತಿ ಮತ್ತಷ್ಟು ವಿಕೋಪಕ್ಕೆ ಹೋಗುತ್ತೆ. ಕುಡಿಯೋದಿಕ್ಕೆ ನೀರು ಕೊಡದೇ ಇರತಕ್ಕಂಥ ಸರ್ಕಾರ ಜನರ ಶಾಪಕ್ಕೆ ಗುರಿಯಾಗುತ್ತೆ. ಏಕೆಂದರೆ ಅಗತ್ಯ ಮೂಲಭೂತ ಸೌಲಭ್ಯಗಳಲ್ಲಿ ಕುಡಿಯುವ ನೀರು ಸಹ ಬಹಳ ಇಂಪಾರ್ಟೆಂಟ್. ಯಾವುದೇ ಸರ್ಕಾರ ಆಗಿರಬಹುದು, ಮೊದಲ ಆದ್ಯತೆ ಕುಡಿಯುವ ನೀರಿಗೆ ಕೊಡಬೇಕಾಗುತ್ತೆ. ಸೊ ಹೀಗಾಗಿ ನ್ಯಾಯಾಲಯಗಳು ಸಹ ಅದನ್ನೇ ಹೇಳ್ತವೆ. ಯಾವುದೇ ತೀರ್ಪನ್ನು ಕೊಡುವಂಥ ಸಂದರ್ಭದಲ್ಲಿ ನ್ಯಾಯಾಲಯಗಳು ಸಹ ಕುಡಿಯುವ ನೀರಿನ ವಿಚಾರವನ್ನೇ ಮೊದಲು ಮಾನದಂಡವಾಗಿ ಪರಿಗಣಿಸ್ತಾರೆ. ಸೊ ಹೀಗಿರುವಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ 19,407 ಶುದ್ಧ ನೀರಿನ ಘಟಕಗಳ ಪೈಕಿ 2,911 ಶುದ್ಧ ನೀರಿನ ಘಟಕಗಳು ಕ್ಲೋಸ್ ಆಗಿದೆ ಅನ್ನೋದಾದರೆ ನಿಜಕ್ಕೂ ಸಹ ಇದು ಬಹಳ ಡೇಂಜರ್ ಅನ್ನುವಂಥದ್ದು. ಮುಂದಿನ ದಿನಗಳಲ್ಲಿ ಹನಿ ಹನಿ ನೀರಿಗೂ ಸಹ ತತ್ವರ ಎದುರಾಗುತ್ತೆ. ಜನರು ಪರದಾಡಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಹೇಳಿ ಕೇಳಿ ರಾಜ್ಯದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಬೆಂಗಳೂರಿನ ಜನಸಂಖ್ಯೆಯೂ ಸಹ ಕ್ರಮೇಣವಾಗಿ ಹೆಚ್ಚಾಗ್ತಾ ಇರತಕ್ಕಂಥದ್ದು. ಸೊ ಹಾಗಾಗಿ ನೀರಿನ ವ್ಯವಸ್ಥೆಯನ್ನು ಸರ್ಕಾರ ಮಾಡಿಲ್ಲ ಅಂದರೆ ಸಹಜವಾಗಿ ಜನರು ಪರದಾಡ್ತಾರೆ. ನೀರಿಗೋಸ್ಕರ ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕಿದೆ. ನೀರು ಸರಿಯಾಗಿ ಬರಲ್ಲ. ಈ ಕಡೆ ಬನ್ನಿ.